ಡಿಕೆಶಿಯವರ 6 ಘೋಷಣೆಗಳು ನಿಜಕ್ಕೂ ಸಾಧ್ಯವೇ ಅಥವಾ ರಾಜಕೀಯ ಮಾಸ್ಟರ್ ಸ್ಟ್ರೋಕ್? ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ತಕ್ಷಣ ಡಿಕೆ ಶಿವಕುಮಾರ್ ಅವರು 6 ಪ್ರಮುಖ ಘೋಷಣೆಗಳನ್ನು ಮಾಡಿದ್ದಾರೆ. ಉಚಿತ ವಿದ್ಯಾರ್ಥಿ ಬಸ್ ಪಾಸ್, ಖಾಸಗಿ ಉದ್ಯೋಗ ವಿನಿಮಯ ಕೇಂದ್ರ, 10,000 ಭಾರತ್ ಜೋಡೋ ಯುವ ಸಂಘಟನೆಗಳು, ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ 2,000 ಕೋಟಿ ರೂಪಾಯಿ, ಬಿಖಾತಾ ಸಮಸ್ಯೆ ಪರಿಹಾರ ಸೇರಿದಂತೆ ಹಲವು ನಿರ್ಧಾರಗಳು ಜನರ ಗಮನ ಸೆಳೆದಿವೆ. ಆದರೆ ಪ್ರಶ್ನೆ ಒಂದೇ, ಈ ಯೋಜನೆಗಳು ನಿಜವಾಗಿಯೂ ಜಾರಿಯಾಗುತ್ತವೆಯಾ ಅಥವಾ ಆರಂಭಿಕ ರಾಜಕೀಯ ಸಂದೇಶವಾಗಿಯೇ ಉಳಿಯುತ್ತವೆಯಾ? ಉಚಿತ ಬಸ್ ಪಾಸ್ ಜನಪ್ರಿಯ ಆದರೆ ದುಬಾರಿ ಯೋಜನೆ. ಶಾಲೆಯಿಂದ ಸ್ನಾತಕೋತ್ತರ ಹಂತದವರೆಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡೋದಾಗಿ ಸರ್ಕಾರ ಘೋಷಿಸಿದೆ. ಈಗಾಗಲೇ ಮಹಿಳೆಯರಿಗಾಗಿ ಜಾರಿಯಲ್ಲಿ ಇರುವ ಶಕ್ತಿ ಯೋಜನೆಯ ವೆಚ್ಚ ಸಾವಿರಾರು ಕೋಟಿಗಳ ಮಟ್ಟ ತಲುಪಿದೆ. ಸಾರಿಗೆ ನಿಗಮಗಳು ಆರ್ಥಿಕ ಸಂಕಷ್ಟದಲ್ಲಿ ಇರುವ ಸಂದರ್ಭದಲ್ಲಿ ಮತ್ತೊಂದು ದೊಡ್ಡ ಉಚಿತ ಯೋಜನೆ ಜಾರಿಗೆ ತರುವುದು ಸುಲಭದ ಮಾತಲ್ಲ. ಆದರೆ ಶಿಕ್ಷಣಕ್ಕೆ ಸಂಬಂಧಿಸಿದ ಯೋಜನೆ ಆಗಿರುವುದರಿಂದ ಇದಕ್ಕೆ ಸಾರ್ವಜನಿಕ ಬೆಂಬಲ ಸಾಕಷ್ಟಿದೆ. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಅನೇಕರು ಗ್ರಾಮೀಣ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಇದು ಸಹಕಾರಿಯಾಗಲಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಮತ್ತೊಂದು ಕಡೆ ಬಸ್ಗಳ ಕೊರತೆ ಮತ್ತು ಹೆಚ್ಚುವರಿ ಹೊರೆ ಬಗ್ಗೆ ಆತಂಕಗಳು ವ್ಯಕ್ತವಾಗಿದೆ. 10,000 ಭಾರತ್ ಜೋಡೋ ಯುವ ಸಂಘಟನೆಗಳು ಯುವ ಶಕ್ತಿಯೇ ಅಥವಾ ರಾಜಕೀಯ ಸಂಘಟನೆಯೇ? ಪ್ರತಿ ಸಂಘಟನೆಗೆ 10 ಲಕ್ಷ ಅನುದಾನ ನೀಡುವ ಮೂಲಕ 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ರಚಿಸುವ ಘೋಷಣೆ ಅತ್ಯಂತ ಚರ್ಚೆಗೆ ಕಾರಣವಾಗಿದೆ. ಲೆಕ್ಕ ಹಾಕಿದ್ರೆ ಈ ಯೋಜನೆಗೆ ಸುಮಾರು 1,000 ಕೋಟಿ ರೂಪಾಯಿ ಬೇಕಾಗಬಹುದು. ಸರ್ಕಾರದ ವಾದದ ಪ್ರಕಾರ ಯುವಕರಲ್ಲಿ ಕ್ರೀಡೆ, ಸಂಸ್ಕೃತಿ ಮತ್ತು ನಾಯಕತ್ವ ಬೆಳೆಸೋದು ಇದರ ಉದ್ದೇಶ. ಆದರೆ ವಿರೋಧ ಪಕ್ಷಗಳು ಇದನ್ನ ಕಾಂಗ್ರೆಸ್ ಸಂಘಟನೆಯನ್ನ ಗ್ರಾಮ ಮಟ್ಟದಲ್ಲಿ ಬಲಪಡಿಸುವ ಪ್ರಯತ್ನ ಅಂತ ಟೀಕಿಸುತ್ತಿವೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಇದು 2028ರ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಯುವ ಮತದಾರರನ್ನ ಸೆಳೆಯುವ ದೀರ್ಘಾವಧಿಯ ರಾಜಕೀಯ ಹೂಡಿಕೆಯಂತ ಕಾಣುತ್ತದೆ. ಬೆಂಗಳೂರಿನ ರಸ್ತೆಗಳಿಗೆ 2,000 ಕೋಟಿ ಸಾಕಾಗುತ್ತಾ? ಬೆಂಗಳೂರು ರಸ್ತೆ ಅಭಿವೃದ್ಧಿಗೆ 2,000 ಕೋಟಿ ಮೀಸಲಿಡುವ ಘೋಷಣೆ ನಗರ ನಿವಾಸಿಗಳಲ್ಲಿ ಆಶಾಭಾವನೆ ಮೂಡಿಸಿದೆ. ಆದರೆ ಇದೇ ವೇಳೆ ಅನುಮಾನಗಳು ವ್ಯಕ್ತವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಸಾವಿರಾರು ಕೋಟಿ ರೂಪಾಯಿ ವೆಚ್ಚವಾದರೂ ಟ್ರಾಫಿಕ್, ಗುಂಡಿ ರಸ್ತೆ, ಮಳೆಗಾಲದ ಸಮಸ್ಯೆಗಳು ಇನ್ನೂ ಮುಂದುವರೆದಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಅನೇಕರು ಹಣ ಘೋಷಿಸೋದು ಸುಲಭ, ಫಲಿತಾಂಶ ತೋರಿಸೋದು ಕಷ್ಟ ಅಂತ ಪ್ರತಿಕ್ರಿಯಿಸುತ್ತಿದ್ದಾರೆ. ಕೆಲವರು 2,000 ಕೋಟಿ ರೂಪಾಯಿಯಲ್ಲಿ ಕನಿಷ್ಠ ಅರ್ಧದಷ್ಟಾದ್ರೂ ರಸ್ತೆಗಳಿಗೆ ಖರ್ಚಾದ್ರೆ ಸಾಕು ಅಂತ ವ್ಯಂಗ್ಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಡಿಕೆಶಿಯವರ ರಾಜಕೀಯ ಭವಿಷ್ಯ ಬಹುಮಟ್ಟಿಗೆ ಬೆಂಗಳೂರಿನ ಅಭಿವೃದ್ಧಿಯ ಮೇಲೇನೆ ಅವಲಂಬಿತವಾಗಿದೆ. ಹೀಗಾಗಿ ಈ ಯೋಜನೆ ಕೇವಲ ಘೋಷಣೆಯಾಗದೆ ನೆಲಮಟ್ಟದಲ್ಲಿ ಕಾಣಿಸಬೇಕಾದ ಒತ್ತಡ ಅವರ ಮೇಲಿದೆ. ಉದ್ಯೋಗ ವಿನಿಮಯ ಕೇಂದ್ರ ಹೊಸ ಪ್ರಯೋಗ. ಸರ್ಕಾರ ಖಾಸಗಿ ಕ್ಷೇತ್ರ ಉದ್ಯೋಗ ವಿನಿಮಯ ಕೇಂದ್ರ ಸ್ಥಾಪಿಸೋದಾಗಿ ಘೋಷಿಸಿದೆ. ಇದು ಸರ್ಕಾರಿ ಉದ್ಯೋಗಗಳಿಗಿಂತ ಖಾಸಗಿ ಉದ್ಯೋಗಾವಕಾಶಗಳ ಮಾಹಿತಿ ಮತ್ತು ಕೌಶಲ್ಯ ತರಬೇತಿಗೆ ಒತ್ತು ನೀಡಲಿದೆ. ಈ ಯೋಜನೆ ಯಶಸ್ವಿಯಾಗಬೇಕಾದರೆ ಕೈಗಾರಿಕೆಗಳು, ಐಟಿ ಕಂಪನಿಗಳು ಮತ್ತು ಉದ್ಯೋಗದಾತರೊಂದಿಗೆ ನಿರಂತರ ಸಂಪರ್ಕ ಅಗತ್ಯ. ಇಲ್ಲದಿದ್ದರೆ ಇದು ಮತ್ತೊಂದು ಕಚೇರಿಯಾಗಿ ಮಾತ್ರ ಉಳಿಯುವ ಅಪಾಯವಿದೆ. ರಾಜಕೀಯ ಲೆಕ್ಕಾಚಾರ ಸ್ಪಷ್ಟ. ಈ 6 ಘೋಷಣೆಗಳನ್ನ ಒಟ್ಟಾಗಿ ನೋಡಿದ್ರೆ ಒಂದು ಸಂಗತಿ ಸ್ಪಷ್ಟವಾಗುತ್ತೆ. ವಿದ್ಯಾರ್ಥಿಗಳು, ಯುವಕರು, ನಗರ ಮಧ್ಯಮ ವರ್ಗ ಮತ್ತು ಆಸ್ತಿ ಮಾಲೀಕರನ್ನ ಗುರಿಯಾಗಿಟ್ಟುಕೊಂಡು ಡಿಕೆಶಿ ತಮ್ಮ ಮೊದಲ ರಾಜಕೀಯ ಸಂದೇಶ ಕೊಟ್ಟಿದ್ದಾರೆ. ಇದು ಕೇವಲ ಆಡಳಿತಾತ್ಮಕ ನಿರ್ಧಾರವಲ್ಲ. ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು 2028ರ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡಿರುವ ರಾಜಕೀಯ ಕಾರ್ಯತಂತ್ರವೂ ಆಗಿದೆ. ಘೋಷಣೆಗಳನ್ನು ಮಾಡೋದಕ್ಕಿಂತ ಅವುಗಳನ್ನು ಜಾರಿಗೊಳಿಸೋದೇ ಮುಖ್ಯ. ಉಚಿತ ಬಸ್ ಪಾಸ್, ಭಾರತ್ ಜೋಡೋ ಯುವ ಸಂಘಟನೆಗಳು ಮತ್ತು ಬೆಂಗಳೂರಿನ ರಸ್ತೆಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಮೀಸಲು, ಇವೆಲ್ಲವೂ ಕೇಳಲು ಆಕರ್ಷಕವಾಗಿದೆ. ಆದರೆ ರಾಜ್ಯದ ಆರ್ಥಿಕ ಸ್ಥಿತಿ, ಈಗಾಗಲೇ ಇರುವ ಗ್ಯಾರಂಟಿ ಯೋಜನೆಗಳ ಹೊರೆ,
ಮತ್ತು ಆಡಳಿತಾತ್ಮಕ ಸಾಮರ್ಥ್ಯವನ್ನ ಗಮನಿಸಿದ್ರೆ ಇವುಗಳನ್ನ ಪೂರ್ಣ ಪ್ರಮಾಣದಲ್ಲಿ ಜಾರಿಗೊಳಿಸೋದು ಡಿಕೆ ಶಿವಕುಮಾರ್ ಸರ್ಕಾರದ ಮೊದಲ ದೊಡ್ಡ ಪರೀಕ್ಷೆಯಾಗಿದೆ. ಘೋಷಣೆಗಳು ಭರ್ಜರಿಯಾಗಿದೆ. ಈಗ ಕರ್ನಾಟಕದ ಜನತೆ ಕಾಯುತ್ತಿರೋದು ಫಲಿತಾಂಶಕ್ಕಾಗಿ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.